Hello everyone, I am Santosh. Today we are going to discuss the very important topic in DBMS, that is about transactions. ಅದರಲ್ಲಿ ನಾವು ನೀಡ್ ಫಾರ್ ಕನ್ಕರೆನ್ಸಿ ಕಂಟ್ರೋಲ್ ಅನ್ನೋದನ್ನು ಸ್ಟಡಿ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಮೊದಲು ವಾಟ್ ಈಸ್ ಕನ್ಕರೆನ್ಸಿ? ಕನ್ಕರೆನ್ಸಿ ಅಂದರೆ ಏನು ಅಂತ ತಿಳ್ಕೋಬೇಕು. ಓಕೆ, ಕನ್ಕರೆನ್ಸಿ ಅಂದ್ರೆ ಏನು? ಆಟ್ ಎ ಟೈಮ್ ಮಲ್ಟಿಪಲ್ ಟ್ರಾನ್ಸಾಕ್ಷನ್ಸ್ ಏನು ಮಾಡ್ತಾ ಇರ್ತವೆ? ಸೇಮ್ ಡೇಟಾ ಬೇಸನ್ನು ಎಕ್ಸೆಸ್ ಮಾಡ್ತಾ ಇರ್ತವೆ. When two transactions or multiple transactions are accessing the same database, ಅದಕ್ಕೇನಂತೀವಿ ನಾವು? ಕನ್ಕರೆನ್ಸಿ ಅಂತ ಕರಿತೀವಿ. ವೆರಿ ಸಿಂಪಲ್ ಎಕ್ಸಾಂಪಲ್ ಅಂದರೆ ಒಂದು ಕಾಲೇಜ್ ಡೇಟಾ ಬೇಸ್ ಇದೆ ಅಂತ ತಿಳ್ಕೊರಿ. ಓಕೆ, ಅದರಲ್ಲಿ ಅಡ್ಮಿನ್ ಏನು ಮಾಡ್ತಿರ್ತಾರೆ? ಸ್ಟೂಡೆಂಟ್ ರೆಕಾರ್ಡನ್ನು ಅಪ್ಡೇಟ್ ಮಾಡ್ತಿರ್ತಾರೆ. ಅಕೌಂಟೆಂಟ್ ಏನು ಮಾಡ್ತಿರ್ತಾರೆ? ಫೀ ಡೀಟೇಲ್ಸ್ ಅಪ್ಡೇಟ್ ಮಾಡ್ತಿರ್ತಾರೆ. ಲೈಬ್ರರಿಯನ್ ಏನು ಮಾಡ್ತಿರ್ತಾರೆ? ಏನೋ ಬುಕ್ ಇಶ್ಯೂ ಮಾಡ್ತಿರ್ತಾರೆ ಅಂತ ತಿಳ್ಕೊರಿ. ದೇ ಆಲ್ ಆರ್ ವರ್ಕಿಂಗ್ ಆನ್ ಕಾಲೇಜ್ ಡೇಟಾಬೇಸ್. ಆ ಕಾಲೇಜ್ ಡೇಟಾಬೇಸ್ ಮೇಲೆ ವರ್ಕ್ ಮಾಡ್ತಿರ್ತಾರೆ. ಆ ಕಾಲೇಜ್ ಡೇಟಾಬೇಸ್ ಎಕ್ಸೆಸ್ ಮಾಡ್ತಿರ್ತಾರೆ. ಇದಕ್ಕೇನಂತಾರೆ? ಕನ್ಕರೆನ್ಸಿ. ಇಲ್ಲೇನು ಪ್ರಾಬ್ಲಮ್ ಆಗೋದಿಲ್ಲ. ಓಕೆ, ನಾನು ಬರಿತೀನಿ. ವಾಟ್ ಈಸ್ ಕನ್ಕರೆನ್ಸಿ? ಕನ್ಕರೆನ್ಸಿ means when or multiple transactions accessing the same database at the same time ಅಂದರೆ ಒಂದೇ ಡೇಟಾಬೇಸನ್ನು ಭಾಳಷ್ಟು ಟ್ರಾನ್ಸಾಕ್ಷನ್ಗಳು ಯೂಸ್ ಮಾಡ್ತಾ ಇರ್ತವೆ. ಅದಕ್ಕೇನಂತಾರೆ? ಕನ್ಕರೆನ್ಸಿ ಅಂತಾರೆ. ಫಾರ್ ಎಕ್ಸಾಂಪಲ್, ದೇರ್ ಈಸ್ ಎ ಕಾಲೇಜ್ ಡೇಟಾಬೇಸ್ ಇದೆ ಅಂತ ತಿಳ್ಕೊರಿ. ಓಕೆ, ಒನ್ ಕಾಲೇಜ್ ಡೇಟಾಬೇಸ್, ಯುವರ್ ಕಾಲೇಜ್ ಹ್ಯಾಸ್ ಎ ಡೇಟಾಬೇಸ್ ಅಂತ ತಿಳ್ಕೊರಿ. ಅಲ್ಲಿ ವಾಟ್ ಅಟ್ ದಿ ಸೇಮ್ ಟೈಮ್ ಏನೇನು ಆಗ್ತಾ ಇರ್ಬೋದು ಅಂತ ನೋಡೋಣ. ಓಕೆ, ಅಟ್ ದಿ ಸೇಮ್ ಟೈಮ್ ಅಡ್ಮಿನ್ ಅವ್ರು ಏನು ಮಾಡ್ತಿರ್ತಾರೆ ಅಂತ ತಿಳ್ಕೊಳ್ಳೋಣ. ಅಡ್ಮಿನ್ ಈಸ್ ಅಪ್ಡೇಟಿಂಗ್, ಏನೋ ಅವ್ರು ಅಪ್ಡೇಟ್ ಮಾಡ್ತಿರ್ತಾರೆ, ಸ್ಟೂಡೆಂಟ್ ರೆಕಾರ್ಡ್ಸ್. ಓಕೆ, ಆಮೇಲೆ ಅದೇ ಟೈಮಲ್ಲಿ ಅದೇ ಕಾಲೇಜ್ ಡೇಟಾಬೇಸ್ನಲ್ಲಿನೇ ಅಕೌಂಟೆಂಟ್ ಏನು ಮಾಡ್ತಿರ್ತಾರೆ ಅಂದ್ಕೊಳ್ಳೋಣ, ಫೀ ಡೀಟೇಲ್ಸ್ ಅಪ್ಡೇಟ್ ಮಾಡ್ತಿರ್ತಾರೆ. ಅಪ್ಡೇಟಿಂಗ್ ಫೀ ಡೀಟೇಲ್ಸ್. ಓಕೆ, ಅದೇ ಟೈಮಲ್ಲಿ ಇವನ್ HOD ಅವರು ಅಟೆಂಡೆನ್ಸ್ ವ್ಯೂ ಮಾಡ್ತಿರ್ತಾರಂತ ತಿಳ್ಕೊಳ್ಳೋಣ. HOD ಈಸ್ ವೀವಿಂಗ್ ಅಟೆಂಡೆನ್ಸ್. ಇದೇನು? ಕನ್ಕರೆನ್ಸಿ ಅಂದ್ರೇನು? ಅಟ್ ದಿ ಸೇಮ್ ಟೈಮ್ ಮಲ್ಟಿಪಲ್ ಟ್ರಾನ್ಸಾಕ್ಷನ್ಸ್ ಎಕ್ಸೆಸ್ಸಿಂಗ್ ದಿ ಸೇಮ್ ಡೇಟಾಬೇಸ್. ಅದೇ ಕಾಲೇಜ್ ಡೇಟಾಬೇಸನ್ನು ಮಲ್ಟಿಪಲ್ ಟ್ರಾನ್ಸಾಕ್ಷನಲ್ಲಿ ಯೂಸ್ ಆಗ್ತಾ ಇದೆ ಅಂತ, ಎಕ್ಸೆಸ್ ಆಗ್ತಾ ಇದೆ ಅಂತ ನಾವು ಹೇಳ್ತೀವಿ. ಇದೇನು? ಕನ್ಕರೆನ್ಸಿ. ಓಕೆ, ಬಟ್ ಇಲ್ಲಿ ನೀವು ಅಬ್ಸರ್ವ್ ಮಾಡ್ರಿ, ದಿಸ್ ವಿಲ್ ವರ್ಕ್ ಫೈನ್. ಇದು ಕರೆಕ್ಟಾಗಿ ವರ್ಕ್ ಆಗುತ್ತೆ. ಯಾಕಂದರೆ ಎಲ್ಲರೂ ಸೇಮ್ ಡೇಟಾ ಮೇಲೆ ವರ್ಕ್ ಮಾಡ್ತಾ ಇಲ್ಲ, ಎಲ್ಲರೂ ಬೇರೆ ಬೇರೆ ಡೇಟಾ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಫಾರ್ ಎಕ್ಸಾಂಪಲ್ ಅಡ್ಮಿನ್ ಅವರು ಸ್ಟೂಡೆಂಟ್ ರೆಕಾರ್ಡ್ಸ್ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಅದೇ ಅಕೌಂಟೆಂಟ್ ಅವರು ಫೀ ಡೀಟೇಲ್ಸ್ ಅಪ್ಡೇಟ್ ಮಾಡ್ತಿದ್ದಾರೆ. ಬಟ್ HOD ಅವರು ಅಗೇನ್ ಅಟೆಂಡೆನ್ಸ್ ನೋಡ್ತಿದ್ದಾರೆ. ಮೀನ್ಸ್ ಎಲ್ಲರೂ ಒಂದೇ ಡೇಟಾ ಮೇಲೆ ವರ್ಕ್ ಮಾಡ್ತಿಲ್ಲ, ಒಂದೇ ಡೇಟಾಬೇಸ್ ಮೇಲೆ ವರ್ಕ್ ಮಾಡ್ತಿದ್ದಾರೆ, ಬಟ್ ಒಂದೇ ಡೇಟಾ ಮೇಲೆ ವರ್ಕ್ ಮಾಡ್ತಿಲ್ಲ. ಮೀನ್ಸ್ ದಿಸ್ ವಿಲ್ ವರ್ಕ್ ಫೈನ್. ಇದು ಕರೆಕ್ಟಾಗಿ ವರ್ಕ್ ಆಗುತ್ತೆ. ಇಲ್ಲೇನು ಕಾನ್ಫ್ಲಿಕ್ಟ್ಸ್ ಇರೋದಿಲ್ಲ. ಯಾವಾಗ ಪ್ರಾಬ್ಲಮ್ ಬರುತ್ತೆ ಅನ್ನೋದನ್ನು ನಾವು ತಿಳ್ಕೋಬೇಕು. ಯಾವಾಗ ಪ್ರಾಬ್ಲಮ್ ಬರುತ್ತಂದರೆ, ವೆನ್ ಮಲ್ಟಿಪಲ್ ಟ್ರಾನ್ಸಾಕ್ಷನ್ಸ್ ಆರ್ ಎಕ್ಸೆಸ್ಸಿಂಗ್ ದಿ ಸೇಮ್ ಡೇಟಾ ಅಟ್ ದಿ ಸೇಮ್ ಟೈಮ್.
ಇನ್ ದ್ಯಾಟ್ ಡೇಟಾಬೇಸ್. ಸೇಮ್ ಡೇಟಾ ಮೇಲೆ ಮಲ್ಟಿಪಲ್ ಟ್ರಾನ್ಸಾಕ್ಷನ್ಸ್ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವಾಗ ಪ್ರಾಬ್ಲಮ್ ಆಗೋ ಚಾನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಮೂವಿ ಟಿಕೆಟ್ ಬುಕ್ ಮಾಡ್ತಾ ಇದ್ದೀರಂತ ತಿಳ್ಕೊರಿ. ಲಾಸ್ಟ್ ಒಂದೇ ಸೀಟ್ ಉಳಿದಿದೆ, ಅದನ್ನು ಒಂದು 50 ಜನ ಬುಕ್ ಮಾಡಕ್ಕೆ ಟ್ರೈ ಮಾಡ್ತಿರ್ತಾರೆ. ಅಲ್ಲಿ ಕನ್ಕರೆನ್ಸಿ ಇಶ್ಯೂ ಪ್ರಾಬ್ಲಮ್ ಆಗುತ್ತೆ. ಅಲ್ಲಿ ಏನಾಗಬೇಕು, ಅದು ಯಾರಿಗಾದರೂ ಒಬ್ರಿಗಷ್ಟೇ ಅಲಾಟ್ ಆಗಬೇಕು, ಎಲ್ರಿಗೂ ಅಲಾಟ್ ಆಗಬಾರ್ದು. ಅಲ್ಲಿ ಕನ್ಕರೆನ್ಸಿ ಕಂಟ್ರೋಲ್ ನೆಸೆಸರಿ ಇರುತ್ತೆ. ಗೆಟಿಂಗ್ ಮೈ ಪಾಯಿಂಟ್? ಇಲ್ಲಿ ನೋಡ್ರಿ, ಮಲ್ಟಿಪಲ್ ಟ್ರಾನ್ಸಾಕ್ಷನ್ಸ್ ಎಕ್ಸೆಸಿಂಗ್ ದಿ ಸೇಮ್ ಡೇಟಾಬೇಸ್ ಅಟ್ ದಿ ಸೇಮ್ ಟೈಮ್, ದಿಸ್ ಈಸ್ ಓಕೆ. ಬಟ್ ಎಲ್ಲರೂ ಸೇಮ್ ಡೇಟಾ ಮೇಲೆ ವರ್ಕ್ ಮಾಡ್ತಿಲ್ಲ. ಗೆಟಿಂಗ್ ಮೈ ಪಾಯಿಂಟ್? ದಿಸ್ ಡಸಂಟ್ ನೆಸೆಸರಿಲಿ ವಿ ಕ್ಯಾನ್ ಸೇ ಇಲ್ಲೇನು ಸೇಮ್ ಡೇಟಾ ಮೇಲೆ ವರ್ಕ್ ಮಾಡ್ತಿಲ್ಲ. ಇಟ್ ಡಸಂಟ್ ಮೀನ್ ದೇ ಎಕ್ಸೆಸ್ ದಿ ಸೇಮ್ ಡೇಟಾ. ಬಟ್ ಯಾವಾಗ ಸೇಮ್ ಡೇಟಾ ಮೇಲೆ ಎಕ್ಸೆಸ್ ಮಾಡಕ್ಕೆ ಟ್ರೈ ಮಾಡ್ತಾರೋ ಅವಾಗ ಪ್ರಾಬ್ಲಮ್ ಅಕ್ಕರ್ ಆಗೋ ಚಾನ್ಸ್ ಇರುತ್ತೆ. ವೆನ್ 2 ಟ್ರಾನ್ಸಾಕ್ಷನ್ಸ್ ಎಕ್ಸೆಸ್ ದಿ ಸೇಮ್ ಡೇಟಾ ಐಟಮ್ ಅಟ್ ದಿ ಸೇಮ್ ಟೈಮ್. ಅದಕ್ಕೊಂದು ಎಕ್ಸಾಂಪಲ್ ನೆಕ್ಸ್ಟ್ ನೋಡೋಣ. ಓಕೆ, ಫಾರ್ ಎಕ್ಸಾಂಪಲ್, 2 ಸ್ಟೂಡೆಂಟ್ಸ್ ಬುಕ್ಕಿಂಗ್ ದಿ ಲಾಸ್ಟ್ ಸೀಟ್ ಇನ್ ಬಿ ಸಿ ಎ ಅಡ್ಮಿಷನ್ ಮಾಡ್ತಿದ್ದಾರೆ. ಲಾಸ್ಟ್ ಸೀಟ್ ಒಂದೇ ಉಳಿದಿದೆ. ಅವಾಗ ಸೀಟ್ ಬುಕ್ಕಿಂಗ್ ಮಾಡ್ತಿದ್ದಾರೆ ಅಂತ ತಿಳ್ಕೊರಿ. ಅವಾಗ ಪ್ರಾಬ್ಲಮ್ ಬರೋ ಚಾನ್ಸ್ ಇದೆ, ಯಾಕಂದರೆ ಅವರು ಸೇಮ್ ಡೇಟಾ ಮೇಲೆ ವರ್ಕ್ ಮಾಡ್ತಿದ್ದಾರೆ. ಓಕೆ, ಪ್ರಾಬ್ಲಮ್ ಇದೇನು ಪ್ರಾಬ್ಲಮ್ ಇಲ್ಲ, ಬಿಕಾಸ್ ಎಲ್ಲರೂ ಬೇರೆ ಬೇರೆ ಟ್ರಾನ್ಸಾಕ್ಷನ್ನಲ್ಲಿ ಬೇರೆ ಬೇರೆ ರೆಕಾರ್ಡ್ ಮೇಲೆ ವರ್ಕ್ ಮಾಡ್ತಿದ್ದಾರೆ. ದಿಸ್ ಡಸಂಟ್ ಹ್ಯಾವ್ ಎನಿ ಇಶ್ಯೂ, ನೋ ಪ್ರಾಬ್ಲಮ್ ಅಟ್ ಆಲ್. ಇಲ್ಲೇನು ಕನ್ಕರೆನ್ಸಿ ಕಂಟ್ರೋಲ್ ಮಾಡುವ ಅವಶ್ಯಕತೆ ಇಲ್ಲ. ಬಟ್ ಎಲ್ಲಿ ಪ್ರಾಬ್ಲಮ್ ಆಗುತ್ತೆ, ಫಾರ್ ಎಕ್ಸಾಂಪಲ್, ಎನದರ್ ಎಕ್ಸಾಂಪಲ್ ಅಲ್ಲಿ ತೋರಿಸ್ತೀನಿ. 2 ಕಸ್ಟಮರ್ಸ್, ಇದನ್ನು ನೀವು ಹೇಳ್ಬೋದು, 2 ಕಸ್ಟಮರ್ಸ್ ಬುಕ್ಕಿಂಗ್ ದ ಲಾಸ್ಟ್ ಟ್ರೈನ್ ಟಿಕೆಟ್. ಇಬ್ಬರು ಲಾಸ್ಟ್ ಒಂದೇ ಟ್ರೈನ್ ಟಿಕೆಟ್ ಉಳಿದಿದೆ, ಅದನ್ನು ಬುಕ್ ಮಾಡಕ್ಕೆ ಟ್ರೈ ಮಾಡ್ತಿದಾರೆ ಅಂತ ತಿಳ್ಕೊರಿ. ಅದಿಬ್ಬರಿಗೂ ಅಲಾಟ್ ಆಗಬಾರ್ದು, ಒಬ್ಬರಿಗೆ ಮಾತ್ರ ಅಲಾಟ್ ಆಗಬೇಕು. ಅಂದರೆ ಕನ್ಕರೆನ್ಸಿ ಕಂಟ್ರೋಲ್ ಇದೆ ಅಂತ ಅರ್ಥ. ಇಬ್ಬರಿಗೂ ಅಲಾಟ್ ಆದರೆ ಇನ್ಕನ್ಸಿಸ್ಟೆಂಟ್ ಆಗುತ್ತೆ. ಒಂದೇ ಸೀಟ್ ಇರೋದು, ಇಬ್ರಿಗೆ ಹೆಂಗೆ ಅಲಾಟ್ ಮಾಡೋಕ್ಕೆ ಸಾಧ್ಯ? ಅಲ್ಲಿ ಕನ್ಕರೆನ್ಸಿ ಕಂಟ್ರೋಲ್ದು ನೆಸೆಸರಿ ನೀಡ್ ಇದೆ ಅಂತ ಅರ್ಥ. ಇಲ್ಲಿ ಪ್ರಾಬ್ಲಮ್ ಆಗಬಹುದು. ಓಕೆ, ಕಾನ್ಫ್ಲಿಕ್ಟ್ಸ್ ಆಗಬಹುದು. ಕಾನ್ಫ್ಲಿಕ್ಟ್ ಅಂದರೆ ಪ್ರಾಬ್ಲಮ್. ಕಾನ್ಫ್ಲಿಕ್ಟ್ ಮೇ ಅರೈಸ್. ಇಲ್ಲಿ ಕನ್ಕರೆನ್ಸಿ ಕಂಟ್ರೋಲ್ದು ನೆಸೆಸರಿ ಇದೆ, ನೀಡ್ ಇದೆ. ನೀಡ್ ಫಾರ್ ಕನ್ಕರೆನ್ಸಿ ಕಂಟ್ರೋಲ್, ದ್ಯಾಟ್ಸ್ ವಾಟ್ ವಿ ಆರ್ ಲರ್ನಿಂಗ್. ಓಕೆ, ಗೊತ್ತಾಗ್ತಾ ಇದೆಯಲ್ಲ? ಸೇಮ್ ಡೇಟಾಬೇಸಲ್ಲಿ ವರ್ಕ್ ಮಾಡೋದು ಬೇರೆ, ಸೇಮ್ ಡೇಟಾಬೇಸಲ್ಲಿ ಸೇಮ್ ಡೇಟಾ ಮೇಲೆ ವರ್ಕ್ ಮಾಡೋದು ಬೇರೆ. ಸೇಮ್ ಡೇಟಾಬೇಸ್ ಮೇಲೆ ವರ್ಕ್ ಮಾಡೋದು, ಬೇರೆ ಬೇರೆ ಡೇಟಾ ಎಕ್ಸೆಸ್ ಮಾಡೋದು, ದಟ್ ಈಸ್ ಓಕೆ. ಬಟ್ ಸೇಮ್ ಡೇಟಾ ಮೇಲೆ ಅಥವಾ ಸೇಮ್ ಡೇಟಾನ ಎಟ್ ಎ ಟೈಮ್ ಎಕ್ಸೆಸ್ ಮಾಡೋಕ್ಕೆ ಟ್ರೈ ಮಾಡಿದರೆ ಅಲ್ಲಿ ಕನ್ಕರೆನ್ಸಿ ಕಂಟ್ರೋಲ್ದು ನೆಸೆಸರಿ ಇರುತ್ತೆ. ಓಕೆ, ಹಾಗಂದರೆ ಒಂದು ಸಿಂಪಲ್ ಎಕ್ಸಾಂಪಲ್ ನೋಡೋಣ. ಫಾರ್ ಎಕ್ಸಾಂಪಲ್, ವಿದೌಟ್ ಕನ್ಕರೆನ್ಸಿ ಕಂಟ್ರೋಲ್ ಏನು ಪ್ರಾಬ್ಲಮ್ ಆಗ್ಬೋದು ಅಂತ ತಿಳ್ಕೊಳ್ಳೋಣ. ಓಕೆ, ಫಾರ್ ಎಕ್ಸಾಂಪಲ್, ಟ್ರಾನ್ಸಾಕ್ಷನ್ ಆಗ್ತಾ ಇದೆ, ಅದು ಯಾವುದು T1 ಅಂತ ಅದಕ್ಕೆ ಹೆಸರಿಡೋಣ. ಸೀಟ್ ಬುಕ್ಕಿಂಗ್, ಸ್ಟೂಡೆಂಟ್ ವಾಂಟ್ಸ್ ಟು ಬುಕ್ ದ ಸೀಟ್. ಸ್ಟೂಡೆಂಟ್, ಯಾರೋ ಒಬ್ಬರು ಸ್ಟೂಡೆಂಟ್ ಸಂತೋಷ್ ಬುಕ್ಸ್ ಎ ಸೀಟ್. ಓಕೆ, ಒಂದು ಯಾವುದೋ ಅಡ್ಮಿಷನ್ಗೆ ಸೀಟ್ ಬುಕ್ಕಿಂಗ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊರಿ. ಅದೇ ಥರ ಟ್ರಾನ್ಸಾಕ್ಷನ್, ಇನ್ನೊಂದು ಟ್ರಾನ್ಸಾಕ್ಷನ್ ಆಗ್ತಿದೆ T2.
ಅಮಿತ್, ಸ್ಟೂಡೆಂಟ್ ಅಮಿತ್. ಬುಕ್ಸ್ ದಿ ಸೇಮ್ ಸೀಟ್. ಬುಕ್ಸ್ ದಿ ಸೇಮ್ ಸೀಟ್. ಈ ಥರ ಆಗಬಾರ್ದು ಆ್ಯಕ್ಚುಲಿ. ಆಲ್ರೆಡಿ ಸಂತೋಷ್ ಬುಕ್ ಮಾಡಿದರೆ ಅಮಿತ್ಗೆ ಅದು ಸಿಗಬಾರ್ದು. ಬಟ್ ಯಾವಾಗ ಅದು ಅವೈಲೇಬಿಲಿಟಿ ತೋರಿಸುತ್ತೆ, ಯಾಕಂದರೆ ಬೋತ್ ಟ್ರಾನ್ಸಾಕ್ಷನ್ಸ್ ರನ್ ಎಟ್ ದಿ ಸೇಮ್ ಟೈಮ್. ಬೋತ್ ಟ್ರಾನ್ಸಾಕ್ಷನ್ಸ್ ರನ್ at the same time. ಓಕೆ, ಇಲ್ಲೇನು ಇಶ್ಯೂ ಆಗುತ್ತೆ ಹೇಳ್ರಿ, ಇರೋದು ಒಂದೇ ಸೀಟ್ ಬಟ್ ಇಬ್ಬರು ಅದನ್ನ ಸೀಟ್ ಬುಕ್ಕಿಂಗ್ ಮಾಡಿದ್ದಾರೆ. ದಿಸ್ ಇಸ್ ದ ಪ್ರಾಬ್ಲಮ್. ಇಲ್ಲಿ ಕನ್ಕರೆನ್ಸಿ ಕಂಟ್ರೋಲ್ ಇರಲೇಬೇಕು. ಇರಲಿಲ್ಲ ಅಂದರೆ ದಿಸ್ ವಿಲ್ ಬಿ ದ ಪ್ರಾಬ್ಲಮ್. ಓಕೆ, ಹಾಗಂದ್ರೆ ವಿದೌಟ್ ಕನ್ಕರೆನ್ಸಿ ಏನು ಪ್ರಾಬ್ಲಮ್ ಆಗ್ಬೋದು ಅಂತ ನೋಡೋಣ. ವಾಟ್ ಪ್ರಾಬ್ಲಮ್ ಮೇ ಅರೈಸ್ ವಿದೌಟ್ ಕನ್ಕರೆನ್ಸಿ ಕಂಟ್ರೋಲ್. ಓಕೆ, ಅವೈಲೇಬಲ್ ಸೀಟ್ ಒಂದೇ ಇದೆ ಅಂತ ತಿಳ್ಕೊಳ್ಳೋಣ. ಸಪೋಸ್ available seats is equal to 1 and transaction T1 excesses, ಅದಕ್ಕೇನಂತೀವಿ ನಾವು ರೀಡ್ಸ್ ಅಂತ ಕರಿತೀವಿ. ರೀಡ್ಸ್ ಸೀಟ್ಸ್. ಇದನ್ನ ಹೆಂಗೆ ಬರೀತಾರೆ? ರೀಡ್ ಸೀಟ್ಸ್ ಈಕ್ವಲ್ ಟು ಎಷ್ಟು? 1 ಸೀಟ್ ಅವೈಲೇಬಲ್ ಇರೋದ್ರಿಂದ ಟ್ರಾನ್ಸಾಕ್ಷನ್ಗೆ 1 ಸೀಟ್ ಅವೈಲೇಬಲ್ ಇದೆ ಅಂತ ತೋರಿಸುತ್ತೆ. ಓಕೆ, ಅದೇ ಥರ T2 at the same time ರೀಡ್ಸ್ ದಿ ಸೀಟ್ಸ್. ಎಷ್ಟು ಸೀಟ್ ಇದಾವಂತ ಅದು ರೀಡ್ ಮಾಡಕ್ಕೆ ಟ್ರೈ ಮಾಡುತ್ತೆ. ರೀಡ್ ಸೀಟ್ಸ್ ಅಲ್ಲೂ 1 ಅಂತ ತೋರಿಸುತ್ತೆ. ಬೋತ್ ಥಿಂಕ್ 1 seat is available because both are executing at the same time. Okay, both transactions think 1 seat is available. ಬಟ್ ಏನು ಪ್ರಾಬ್ಲಮ್ಮು? ಬುಕ್ಕಿಂಗ್ ಆಗುತ್ತಲ್ಲ, ಅವಾಗ ಪ್ರಾಬ್ಲಮ್ ಆಗುತ್ತೆ. ಅದನ್ನು ನಾನು ಬರಿತೀನಿ. ಈಗ T1 ಬುಕ್ಸ್ ಸೀಟ್. ಟ್ರಾನ್ಸಾಕ್ಷನ್ 1 ಏನು ಮಾಡುತ್ತೆ? ಸೀಟ್ ಬುಕ್ಕಿಂಗ್ ಮಾಡುತ್ತೆ. ಇವನ್ ಟ್ರಾನ್ಸಾಕ್ಷನ್ 2 ಸೀಟ್ ಬುಕ್ಕಿಂಗ್ ಮಾಡುತ್ತೆ. ಬಿಕಾಸ್ ಅದಕ್ಕೂ ಡಿಸ್ಪ್ಲೇ ಆಗಿರುತ್ತಲ್ಲ ಅವೈಲೇಬಲ್ ಸೀಟ್ 1 ಅಂತ. ಬಟ್ ಇರೋದು ಎಷ್ಟು ಸೀಟು? ಇರೋದು ಒಂದೇ ಸೀಟು. ಅದು ಒಬ್ಬರಿಗೆ ಮಾತ್ರ ಅಲಾಟ್ ಆಗಬೇಕಾಗಿತ್ತು. ಇದಿಬ್ಬರಿಗೂ ಅಲಾಟ್ ಆದರೆ ದೇರ್ ಇಸ್ ಎ ಪ್ರಾಬ್ಲಮ್. ಡೇಟಾಬೇಸ್ ಬಿಕಮ್ಸ್ ಇನ್ಕನ್ಸಿಸ್ಟೆಂಟ್. ಅದನ್ನೇ ನಾನು ಇಲ್ಲಿ ಬರಿತೀನಿ. ನಾವು T1 ಬುಕ್ಸ್ ಎ ಸೀಟ್. ಇರೋದು 1 ಸೀಟ್ ಅದು ಬುಕ್ ಮಾಡುತ್ತೆ. ಟೋಟಲ್ ಸೀಟ್ ಎಷ್ಟಾಯ್ತು? ಈಗ ಬುಕ್ ಸೀಟ್ ಆದರೆ 0 ಆಯ್ತು. ಇವನ್ T2 ಬುಕ್ಸ್ ದ ಸೇಮ್ ಸೀಟ್. ಯಾಕಂದ್ರೆ ಅದಕ್ಕೂ ಅವೈಲೇಬಲ್ ಸೀಟ್ 1 ಅಂತ ತೋರಿಸಿರುತ್ತಲ್ಲ. ಸೀಟ್ಸ್ ಈಕ್ವಲ್ ಟು ಅಗೇನ್ 0 means 2 students got the admission for 1 seat. ಇಬ್ಬರು ಸ್ಟೂಡೆಂಟು ಒಂದೇ ಸೀಟಿಗೆ ಅಡ್ಮಿಷನ್ ತಗೊಂಡ್ರು. ಈಸ್ ದಿಸ್ ಕರೆಕ್ಟ್? ಇದು ತಪ್ಪಲ್ಲ, ಹಿಂಗಾಗಬಾರ್ದು. ಮೀನ್ಸ್ ಡೇಟಾಬೇಸ್ ಬಿಕಮ್ಸ್ ಇನ್ಕನ್ಸಿಸ್ಟೆಂಟ್. ಇದನ್ನು ನೋಡಿದರೆ 2 students got admission for 1 seat. ಈ ಥರ ಆಗಬಾರ್ದು. ಓಕೆ, ಇದಕ್ಕೇನಂತೀವಿ ನಾವು? ಡೇಟಾಬೇಸ್ ಬಿಕಮ್ಸ್ ಇನ್ಕನ್ಸಿಸ್ಟೆಂಟ್.
ಕನ್ಸಿಸ್ಟೆನ್ಸಿ ಇಲ್ಲ, ಬಿಕಾಸ್ ಇರೋದು ಒಂದೇ ಸೀಟು, ಇಬ್ಬರು ಅದನ್ನು ಬುಕ್ ಮಾಡಿದ್ದಾರೆ ಅಂದರೆ ದೆರ್ ಇಸ್ ಎ ಪ್ರಾಬ್ಲಮ್. ಹಂಗಂದ್ರೆ ದ್ಯಾಟ್ಸ್ ವೈ ವಿ ನೀಡ್ ಕನ್ಕರೆನ್ಸಿ ಕಂಟ್ರೋಲ್. ಅದಕ್ಕೆ ಕನ್ಕರೆನ್ಸಿ ಕಂಟ್ರೋಲ್ದು ನೆಸೆಸರಿ ಇದೆ. ಕನ್ಕರೆನ್ಸಿ ಕಂಟ್ರೋಲ್ ಈಸ್ ನೀಡೆಡ್ ಟು ಪ್ರಿವೆಂಟ್ ಇನ್ಕರೆಕ್ಟ್ ಅಪ್ಡೇಟ್ಸ್. ಈ ಥರ ರಾಂಗ್ ಅಪ್ಡೇಟ್ಸ್ ಆಗಬಾರ್ದು. And even to maintain the database consistency, data consistency ಇರಬೇಕು. ಅವಾಯ್ಡ್ ಕಾನ್ಫ್ಲಿಕ್ಟ್ಸ್ ಅಮಂಗ್ ದಿ ಟ್ರಾನ್ಸಾಕ್ಷನ್ಸ್. ಎರಡು ಟ್ರಾನ್ಸಾಕ್ಷನ್ ಕರೆಕ್ಟಾಗಿ ರನ್ ಆಗಬೇಕು. ಆ್ಯಂಡ್ ಎನ್ಶೂರ್ ಕರೆಕ್ಟ್ ಎಕ್ಸಿಕ್ಯೂಷನ್ ಆಫ್ ಸೈಮಲ್ಟೇನಿಯಸ್ ಟ್ರಾನ್ಸಾಕ್ಷನ್. ಇದಕ್ಕೆಲ್ಲ ನಮಗೆ ಕನ್ಕರೆನ್ಸಿ ಕಂಟ್ರೋಲ್ದು ನೆಸೆಸರಿ ಇದೆ ಅಂತ ಹೇಳ್ತಾರೆ. ಓಕೆ, ಹಾಗಂದ್ರೆ ಲೆಟ್ ಅಸ್ ರೈಟ್ ಅಬೌಟ್ ಇಟ್. ವೈ ವಿ ನೀಡ್ ಕನ್ಕರೆನ್ಸಿ ಕಂಟ್ರೋಲ್. ಈಗ ಗೊತ್ತಾಯ್ತಲ್ಲ ವಾಟ್ ಈಸ್ ದ ಸಿಚುವೇಶನ್. ಓಕೆ, ಲೆಟ್ ಅಸ್ ರೈಟ್ ವೈ ವಿ ನೀಡ್ ಕನ್ಕರೆನ್ಸಿ ಕಂಟ್ರೋಲ್. ಆಲ್ರೆಡಿ ಯು ನೋ ದ್ಯಾಟ್ ಡೇಟಾಬೇಸ್ ಕನ್ಸಿಸ್ಟೆಂಟ್ ಸ್ಟೇಟಲ್ಲಿ ಇರಬೇಕಂದ್ರೆ ಕನ್ಕರೆನ್ಸಿ ಕಂಟ್ರೋಲ್ ಬೇಕು. ಆ್ಯಂಡ್ ಇವನ್ ರಾಂಗ್ ಅಪ್ಡೇಟ್ಸ್ ಆಗಬಾರ್ದು. ಓಕೆ, ಐ ವಿಲ್ ರೈಟ್ ನೀಡ್ ಫಾರ್ concurrency control. What is that? Why we need it? Because we can prevent incorrect updates. ಕರೆಕ್ಟ್ ಅಪ್ಡೇಟ್ಸ್ ಆಗಬೇಕಲ್ಲ. ಇರೋದು ಒಂದು ಸೀಟು, ಇಬ್ಬರು ಜನ ಬುಕ್ ಮಾಡಿದ್ದಾರೆ, ದಿಸ್ ಈಸ್ ರಾಂಗ್ ಅಪ್ಡೇಟ್. ಆ ಥರ ಆಗಬಾರ್ದು. ಓಕೆ, ಆ್ಯಂಡ್ ಇವನ್ ಟು ಮೇಂಟೈನ್ ಡೇಟಾ ಕನ್ಸಿಸ್ಟೆನ್ಸಿ ಮೀನ್ಸ್ ಒಂದು ಕಡೆ ಒಂದು ಥರ ಡಿಸ್ಪ್ಲೇ ಆಗೋದು, ಇನ್ನೊಂದು ಕಡೆ ಇನ್ನೊಂದು ಥರ ಡಿಸ್ಪ್ಲೇ ಆಗೋದು, ಆ ಥರ ಆಗಬಾರ್ದು. ಓಕೆ, ದೆನ್ ಅವಾಯ್ಡ್ ಕಾನ್ಫ್ಲಿಕ್ಟ್ಸ್ ಅಮಂಗ್ ಟ್ರಾನ್ಸಾಕ್ಷನ್ಸ್. ಕನ್ಫ್ಯೂಷನ್ ಆಗಬಾರ್ದು. ಅವಾಯ್ಡ್ ಕಾನ್ಫ್ಲಿಕ್ಟ್ಸ್ ಅಮಂಗ್ ಟ್ರಾನ್ಸಾಕ್ಷನ್ಸ್. ಆಮೇಲೆ ಎನ್ಶೂರ್ ಕರೆಕ್ಟ್ ಎಕ್ಸಿಕ್ಯೂಷನ್ ಆಫ್ ಸೈಮಲ್ಟೇನಿಯಸ್ ಟ್ರಾನ್ಸಾಕ್ಷನ್. ಕರೆಕ್ಟ್ ಎಕ್ಸಿಕ್ಯೂಷನ್. ಸಿಂಗಲ್ ಟ್ರಾನ್ಸಾಕ್ಷನ್ ಇದ್ರೆ ದೇರ್ ಇಸ್ ನೋ ಇಶ್ಯೂ, ಬಟ್ ಮಲ್ಟಿಪಲ್ ಟ್ರಾನ್ಸಾಕ್ಷನ್ಸ್ ಎಕ್ಸಿಕ್ಯೂಟ್ ಆಗುವಾಗ, ಅದೇ ಸೇಮ್ ಡೇಟಾ ಮೇಲೆ ವರ್ಕ್ ಮಾಡುವಾಗ ಡೆಫಿನೆಟ್ಲಿ ಅವು ಕರೆಕ್ಟಾಗಿ ಎಕ್ಸಿಕ್ಯೂಟ್ ಆಗಬೇಕು. ಕರೆಕ್ಟ್ ಎಕ್ಸಿಕ್ಯೂಷನ್ ಆಫ್ ಸೈಮಲ್ಟೇನಿಯಸ್ ಟ್ರಾನ್ಸಾಕ್ಷನ್ಸ್. ಹಂಗಂದ್ರೆ ವಾಟ್ ಈಸ್ ಕನ್ಕರೆನ್ಸಿ ಕಂಟ್ರೋಲ್? ಈಗ ಗೊತ್ತಾಯ್ತಲ್ಲ, ಕನ್ಕರೆನ್ಸಿ ಕಂಟ್ರೋಲ್ ಈಸ್ ದಿ ಪ್ರೊಸೆಸ್ ಆಫ್ ಮ್ಯಾನೇಜಿಂಗ್ ಸೈಮಲ್ಟೇನಿಯಸ್ ಎಕ್ಸಿಕ್ಯೂಷನ್ ಆಫ್ ಟ್ರಾನ್ಸಾಕ್ಷನ್ಸ್ so that database consistency is maintained. ಸೈಮಲ್ಟೇನಿಯಸ್ ಎಕ್ಸಿಕ್ಯೂಷನ್ ಆಗಲಿ, ಬಟ್ ಅಲ್ಲಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗಿರಬೇಕು. ಓಕೆ, ಅದನ್ನು ನಾನು ಇಲ್ಲಿ ಬರಿತೀನಿ. ವಾಟ್ ಈಸ್ ಎಕ್ಸಾಕ್ಟ್ಲಿ ಕನ್ಕರೆನ್ಸಿ ಕಂಟ್ರೋಲ್ ಅಂದರೆ ಏನು ಅಂತ ನೋಡೋಣ. ಲೆಟ್ ಅಸ್ ರೈಟ್ ದ ಡೆಫಿನಿಷನ್, ಬಿಕಾಸ್ ಇಟ್ ವಿಲ್ ಬಿ ಆಸ್ಕ್ಡ್ ಇನ್ ದ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳ್ತಾರೆ. ವಾಟ್ ಈಸ್ ಕನ್ಕರೆನ್ಸಿ ಕಂಟ್ರೋಲ್ ಇನ್ ಟ್ರಾನ್ಸಾಕ್ಷನ್? ವೆರಿ ಇಂಪಾರ್ಟೆಂಟ್. ಓಕೆ, ವಾಟ್ ಈಸ್ ಕನ್ಕರೆನ್ಸಿ ಕಂಟ್ರೋಲ್? Concurrency control is the process of managing simultaneous execution of transactions so that transaction simultaneously execute ಆಗೇ ಆಗ್ತವೆ, because so many users are accessing the database. many users are accessing the database ಇದ್ದಾಗ simultaneous execution ಆಗೇ ಆಗುತ್ತೆ. ಬಟ್ ಅಲ್ಲಿ ಏನಾಗಬೇಕಂದ್ರೆ ಡೇಟಾಬೇಸ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗೋ ಥರ ನೋಡ್ಕೋಬೇಕು. ಅದರ್ವೈಸ್ that becomes inconsistent database.
ರಾಂಗ್ ಅಪ್ಡೇಟ್ಸ್ ಆಗ್ತವೆ. ಓಕೆ, ಸೊ ದ್ಯಾಟ್ ಡೇಟಾಬೇಸ್ ಕನ್ಸಿಸ್ಟೆನ್ಸಿ ಈಸ್ ಮೇಂಟೈನ್ಡ್. ಗಾಟ್ ಇಟ್? ಅರ್ಥ ಆಯ್ತಲ್ಲ? ಹಂಗಂದ್ರೆ ಒಂದು ಡೈರೆಕ್ಟ್ ಸಿಂಪಲ್ ಎಕ್ಸಾಂಪಲ್ ನೋಡೋಣ, ರಿಯಲ್ ಲೈಫ್ ಎಕ್ಸಾಂಪಲ್. ಒಂದು ಯಾವುದೋ ರೈಲ್ವೆ ಟಿಕೆಟ್ ಬುಕ್ಕಿಂಗ್ ಆಗ್ತಾ ಇದೆ ಅಂತ ತಿಳ್ಕೊರಿ, ಆ್ಯಂಡ್ ಅಲ್ಲಿ ಓನ್ಲಿ ಒನ್ ಸೀಟ್ ಈಸ್ ಅವೈಲೇಬಲ್. ಓಕೆ, ಲೆಟ್ ಅಸ್ ರೈಟ್ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ರೈಲ್ವೆ ಟಿಕೆಟ್ ಬುಕ್ಕಿಂಗ್. ಓಕೆ, and assume that only one seat is available. ಒಂದೇ ಸೀಟ್ ಅವೈಲೇಬಲ್ ಇದೆ, ರೈಲ್ವೆ ಟಿಕೆಟ್ ಬುಕ್ಕಿಂಗ್ ಆಗ್ತಾ ಇದೆ ಅಂತ ತಿಳ್ಕೊರೆ. ಅಟ್ ದಿ ಸೇಮ್ ಟೈಮ್ ಆಗುತ್ತೆ, ಆಟ್ 10 AM ಅಂತ ಒಂದು ರಿಯಲ್ ಎಕ್ಸಾಂಪಲ್ ತಗೊಳ್ಳೋಣ. 10 ಗಂಟೆಗೆ ಇಬ್ರು ಮಲ್ಟಿಪಲ್ ಟ್ರಾನ್ಸಾಕ್ಷನ್ಸ್, ಫಾರ್ ಎಕ್ಸಾಂಪಲ್ ಸಂತೋಷ್ ಕ್ಲಿಕ್ಸ್ ಈಸ್ ಯೂಸಿಂಗ್ ದ ಡೇಟಾಬೇಸ್. ಅವರು ಡೇಟಾಬೇಸ್ ಯೂಸ್ ಮಾಡ್ತಾ ಇದ್ದಾರೆ. ಸಂತೋಷ್ ಏನು ಮಾಡ್ತಾನೆ, ಬುಕ್ ಟಿಕೆಟ್ ಅನ್ನೋ ಬಟನ್ ಫೈನಲ್ ಏನಿರುತ್ತಲ್ಲ, ಇದು ಫೈನಲ್ ಕ್ಲಿಕ್, ಬುಕ್ ಟಿಕೆಟ್ ಬಟನ್ ಕ್ಲಿಕ್ ಮಾಡ್ತಾನೆ. ಅದೇ ಟೈಮಿಗೆ ಅಮಿತ್ ಆಲ್ಸೋ ಕ್ಲಿಕ್ಸ್ ಬುಕ್ ಟಿಕೆಟ್ ಬಟನ್. ಓಕೆ, at the same time both requests reach the database simultaneously. ಎರಡು ಡೇಟಾಬೇಸ್ಗೆ ರೀಚ್ ಆಗ್ತವೆ, ಇಬ್ಬರು ಎಟ್ ಎ ಟೈಮ್ನೇ ಕ್ಲಿಕ್ ಮಾಡಿದ್ದಾರೆ. ಓಕೆ, ಲಾಸ್ಟ್ ಸೀಟ್ ಬುಕ್ ಮಾಡ್ತಾ ಇದ್ದಾರೆ. ಈಗೇನಾಗುತ್ತೆ, ವಿದೌಟ್ ಕನ್ಕರೆನ್ಸಿ ಕಂಟ್ರೋಲ್ ಇರಲಿಲ್ಲ ಅಂದ್ರೆ ಏನಾಗುತ್ತೆ, ರವಿ ಗೆಟ್ಸ್ ಅ ಸೀಟ್, ಸಂತೋಷ್ ಗೆಟ್ಸ್ ಅ ಸೀಟ್, even Amit also gets seat. How it is possible? ಬಟ್ ಇರೋದು ಒಂದೇ ಸೀಟ್. ಹಂಗಂದ್ರೆ ವಿತ್ ಕನ್ಕರೆನ್ಸಿ ಕಂಟ್ರೋಲ್ ಇದು ಕರೆಕ್ಟ್ ಆಗುತ್ತೆ, ಬಟ್ ವಿದೌಟ್ ಕನ್ಕರೆನ್ಸಿ ಕಂಟ್ರೋಲ್ ವಾಟ್ ವಿಲ್ ಹ್ಯಾಪನ್? ಸಂತೋಷ್ ಗೆಟ್ಸ್ ಸೀಟ್ ಬಿಕಾಸ್ he has clicked. Even ಅಮಿತ್ ಆಲ್ಸೋ, ಅಮಿತ್ಗೂ ಅದು ಸೀಟ್ ಸಿಗುತ್ತೆ, ಸಂತೋಷಿಗೂ ಸೀಟ್ ಸಿಗುತ್ತೆ. ಹೌ ಇಟ್ ಈಸ್ ಪಾಸಿಬಲ್? ಬಟ್ ಓನ್ಲಿ ಒನ್ ಸೀಟ್ ಎಕ್ಸಿಸ್ಟ್ಸ್. ಓನ್ಲಿ ಒನ್ ಸೀಟ್ ಎಕ್ಸಿಸ್ಟ್ಸ್ ಮೀನ್ಸ್ ದಿಸ್ ಈಸ್ ರಾಂಗ್. ಇಲ್ಲಿ ಕನ್ಕರೆನ್ಸಿ ಕಂಟ್ರೋಲ್ದು ಅವಶ್ಯಕತೆ ಇದೆ ಅಂತ ಅರ್ಥ. ಅದನ್ನೇ ನಾವು ಸ್ಟಡಿ ಮಾಡ್ತಾ ಇದ್ದೀವಿ, ನೀಡ್ ಫಾರ್ ಕನ್ಕರೆನ್ಸಿ ಕಂಟ್ರೋಲ್. ಗಾಟ್ ಇಟ್? ಅರ್ಥ ಆಯ್ತಲ್ಲ? ವೆರಿ ಸಿಂಪಲ್. ಈ ಥರ ಆಗಬಾರ್ದಂದ್ರೆ ಕನ್ಕರೆನ್ಸಿ ಕಂಟ್ರೋಲ್ ಇರಬೇಕು, ಇಲ್ಲ ಅಂದರೆ ರಾಂಗ್ ಅಪ್ಡೇಟ್ಸ್ ಆಗ್ತವೆ. ಇರೋದು ಒಂದೇ ಸೀಟ್, ಇಬ್ಬರು ಬುಕ್ ಮಾಡ್ತಾರೆ, ಈ ಥರ ಆಗಬಾರ್ದು. ದ್ಯಾಟ್ಸ್ ವೈ ವಿ ನೀಡ್ ಕನ್ಕರೆನ್ಸಿ ಕಂಟ್ರೋಲ್. ಹಂಗಂದ್ರೆ ಏನೇನು ನೆಕ್ಸ್ಟ್ ಪ್ರಾಬ್ಲಮ್ಸ್ ಏನೇನು ಆಗ್ಬೋದು ಅಂತ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಸ್ಟಡಿ ಮಾಡೋಣ. ಓಕೆ, ಇಫ್ ಯು ಆರ್ ನ್ಯೂ ಟು ದ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ದ ವಿಡಿಯೋ. ಥ್ಯಾಂಕ್ ಯು.